ಎಲ್ಲರಿಗೂ ನಮಸ್ಕಾರ. 2026 ಹೊಸ ವರ್ಷ ಬಂದಿದೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇತ್ತೀಚೆಗೆ ನಮ್ಮ ಕುವೆಂಪುರವರು ಹೇಳಿದಂತೆ ಮನುಜ ಮತ ವಿಶ್ವಪಥ ಎನ್ನುವಂತೆ ವಿಶ್ವ ಹಾದಿಯನ್ನ ತೆರೆದಿದೆ. ನಾವು ಎಲ್ಲ ಸಂಸ್ಕೃತಿಯನ್ನ, ಎಲ್ಲ ಆಚಾರಗಳನ್ನ ಒಂದು ಮಾಡಬೇಕಾಗಿದೆ. ಇಡೀ ವಿಶ್ವ ಒಂದಾಗಬೇಕು ಅನ್ನುವ ಒಂದು ಕನಸು ಈಗ ನನಸಾಗ್ತಾ ಇದೆ. ಅದೇ ರೀತಿ ಮೊನ್ನೆ ಡಿಸೆಂಬರ್ 31 ಎಲ್ಲರೂ ಸೇರಿ ಹೊಸ ವರ್ಷವನ್ನ 12 ಗಂಟೆಗೆ ರಾತ್ರಿ ಸರಿಯಾಗಿ ಅದ್ದೂರಿಯಾಗಿ ಆಚರಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಈ ಒಂದು ಆಚರಣೆ ವಿಶ್ವಾದ್ಯಂತ ಆಚರಿಸ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ. ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿ ಈ ಒಂದು ಹೊಸ ವರ್ಷವನ್ನ ಆಚರಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಈಗ ಈ ಒಂದು ವಿಡಿಯೋವನ್ನ ಮಾಡ್ತಕ್ಕಂಥ ಒಂದು ಉದ್ದೇಶ ಇಷ್ಟೇ. ನಾವು ಭಾರತೀಯ ಸಂಸ್ಕೃತಿಯನ್ನು ಕೂಡ ವಿಶ್ವಕ್ಕೆ ನಾವು ಪಸರಿಸಬೇಕಾಗಿದೆ. ವಿಶ್ವದ ಆಚಾರ ವಿಚಾರಗಳನ್ನ ನಾವು ಹೇಗೆ ಸ್ವೀಕಾರ ಮಾಡ್ತಾ ಇದ್ದೀವಿ, ಅದೇ ರೀತಿ ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ಮೂಲವನ್ನ ನಾವು ಮರೆಯಬಾರದು ಅನ್ನುವ ಒಂದು ಉದ್ದೇಶದಿಂದ ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಕಷ್ಟು ನಕ್ಷತ್ರ, ತಿಥಿ ಹಾಗೂ ಸಂವತ್ಸರಗಳು, ಸಾಕಷ್ಟು ವಿಚಾರಗಳು ಇವೆ. ಇಂಗ್ಲಿಷ್ನಲ್ಲಿ ಜನವರಿ, ಫೆಬ್ರವರಿ ಯಾವ ರೀತಿ ಇದೆ, ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತಕ್ಕಂಥ ತಿಂಗಳು ಕೂಡ ಇವೆ. ಅದನ್ನು ಕೂಡ ನಾವು ಮರೆಯಬಾರದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ತಂದೆ ಹಾವೇರಿ ಬಸಪ್ಪ ಅಂತ ಒಬ್ಬ ಶಿವನ ಭಕ್ತ, ಪ್ರತಿದಿನ ಶಿವನ ಧ್ಯಾನ ಮಾಡದ ಹೊರತು, ಶಿವ ಪೂಜೆ ಮಾಡದ ಹೊರತು ಏನನ್ನೂ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅವರ ಒಂದು ನೆನಪಿಗೋಸ್ಕರ ನಾನು ಕೆಲವೊಂದು ನಕ್ಷತ್ರ ತಿಥಿಗಳನ್ನ ತಿಳಿದುಕೊಂಡಿದ್ರಿಂದ ಸಾಧ್ಯವಾದಷ್ಟು ನೀವು ಇಷ್ಟಪಟ್ಟರೆ ಪ್ರತಿದಿನ ಪ್ರತಿಯೊಂದು ಈ ಒಂದು ಸಂಸ್ಕೃತಿಯ ವಿಚಾರಗಳನ್ನ ಈ ಒಂದು ಚಾನಲ್ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ನೀವು ಎಷ್ಟು ಇಷ್ಟಪಡ್ತೀರಿ ಅದರ ಮೇಲೆ ಇದು ಡಿಪೆಂಡ್. ಆದ್ರಿಂದ ನೀವು ಇಷ್ಟಪಡ್ತೀರಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಮುಖ್ಯವಾಗಿ ಎಲ್ಲಾ ವಿಷಯಗಳನ್ನ ಒಂದೇ ದಿವಸ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಈಗ ಶಾರ್ಟ್ಗೆ ಹೆಚ್ಚು ಮಹತ್ವ ಕೊಡೋದ್ರಿಂದ ನಮಗೆ ಸಮಯ ಇರೋದ್ರಿಂದ ಆದ್ರಿಂದ ನಾನು ಒಂದು ಇವತ್ತ ಒಂದು ವಿಷಯದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಉದಾಹರಣೆಗೆ 60 ಸಂವತ್ಸರಗಳಿವೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ಪ್ರಜೋತ್ಪತ್ತಿ, ಅಂಗೀರಸ, ಶ್ರೀಮುಖ, ಭಾವ, ಯುವ, ಧಾತು, ಈಶ್ವರ, ಬಹುಧಾನ್ಯ, ಹೀಗೆ 60 ಸಂವತ್ಸರಗಳನ್ನ ನಮಗೆ ಹಿಂದೆ ಶಿಕ್ಷಕರು ಕಂಠಪಾಠ ಮಾಡಿಸಿದ್ರು. ನಾನು ಈ ವಿಚಾರವನ್ನ ನನಗೆ ಕಲಿಸಿರ್ತಕ್ಕಂಥ ಮೂಲ ಗುರುಗಳನ್ನ ನಾನು ನೆನೆಯಬೇಕಾಗಿದೆ. ಅವರು ಹಾವೇರಿ ಬಳಿ ಅಕ್ಕೂರು ಅಂತಕ್ಕಂಥ ಒಂದು ಗ್ರಾಮ, ಹೊಸರಟ್ಟಿ ಹತ್ರ ಇರ್ತಕ್ಕಂಥ ಬರಂಗೌಡ ಪಾಟೀಲ್ ಅಂತಕ್ಕಂಥ ನನ್ನ ಪ್ರಥಮ ಗುರುಗಳು. ಅವ್ರ ಜೊತೆಗೆ ಹುಚ್ಚಯ್ಯ ಹಿರೇಮಠ ಅಂತ ಇನ್ನೊಬ್ಬ ಗುರುಗಳು. ಅವರು ನಮಗೆ ಬುನಾದಿಯನ್ನು ಹಾಕಿಕೊಟ್ರು. ಆ ಅಕ್ಕೂರು ಮಾಸ್ಟರ್ ಭರಮಪ್ಪ ಪಾಟೀಲ್ ಅನ್ನೋರು ನಮ್ಮ ಮನೆಯಲ್ಲಿ ಸಣ್ಣ ರೂಮ್ ನಲ್ಲಿ ಬಾಡಿಗೆ ಇದ್ರು. ಅವ್ರನ್ನ ನೋಡಿ ಬಹಳ ಕಲಿಯುವುದಿದೆ. ಅವರು ದೊಡ್ಡ ಆಸ್ತಿವಂತರು, ಒಬ್ಬನೇ ಮಗ. ಶಿಕ್ಷಕರಾಗಿ ನಮ್ಮ ಊರಿಗೆ ಬಂದಿದ್ರು. ಆ ಶಿಕ್ಷಕರಾಗಿ ಬಂದಾಗ ಅವರ ಒಂದು ಸರಳತೆ, ನಮ್ಮ ಒಂದು ಸಣ್ಣ ರೂಮ್ ನಲ್ಲಿ ನಮ್ಮ ಮನೆಯಲ್ಲಿ ಅವರು ಬಾಡಿಗೆ ಇದ್ದದ್ದನ್ನ ನೋಡಿ ಒಂದಿನಿಂದ ನಾವು ಕೂಡ ಸರಳ ಜೀವನವನ್ನ ಕಲೀಲಿಕ್ಕೆ ಮಾದರಿ ಆಯ್ತು. ಅದರಿಂದ ನನಗೆ ಕಲಿಸಿದ ಎಲ್ಲಾ ಗುರುಗಳಿಗೂ ಹೃದಯಪೂರ್ವಕವಾಗಿರತಕ್ಕಂಥ ಒಂದು ನಮನಗಳನ್ನ ಈ ಒಂದು ಚಾನಲ್ ಮೂಲಕ ಸಲ್ಲಿಸುತ್ತಾ, ನಾನು ಎಲ್ಲಾ ವಿಷಯಗಳನ್ನ ಒಂದೇ ದಿವಸ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂವತ್ಸರಗಳನ್ನ ಇನ್ನೊಂದು ದಿವಸ ಹೇಳ್ತೀನಿ. ಆದ್ರೆ ಇಲ್ಲೇ ಅಮಾವಾಸ್ಯ ಮತ್ತು ಹುಣ್ಣಿಮೆಯನ್ನ ಮಾತ್ರ ಇವತ್ತು ನಾನು ಹೇಳ್ತಾ ಇದ್ದೇನೆ. ನಾನು ಕಂಠಪಾಠ ಮಾಡಿಸಿರ್ತಕ್ಕಂಥ ಗುರುಗಳಿಗೆ ವಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ, ಆಗ ಜನವರಿ, ಫೆಬ್ರವರಿ ಹೇಗೆ ಮಾಡ್ತಾ ಇದ್ವಿ, ಅದೇ ರೀತಿ
ಈ ಒಂದು ನಕ್ಷತ್ರ ತಿಥಿಗಳನ್ನು ಕೂಡ ಕಂಠಪಾಠ ಮಾಡಿಸ್ತಾ ಇದ್ರು. ನನ್ನ ಸ್ನೇಹಿತರಿಗೆ, ನನ್ನ ಒಂದು ಸಹಪಾಠಿಗಳಿಗೆ ಇದೆಲ್ಲ ಗೊತ್ತು. ಆಗಿನ ಕಾಲದಲ್ಲಿ ಶಿಕ್ಷಕರು ಇವೆಲ್ಲವುಗಳನ್ನ ಕಂಠಪಾಠ ಮಾಡಿಸ್ತಾ ಇದ್ರು. ಸಾಧ್ಯವಾದಷ್ಟು ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಮರೆಯಬಾರದು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಜನ ತಮ್ಮ ಚಾನೆಲ್ಗಳ ಮೂಲಕ ಹೇಳ್ತಾ ಇದಾರ. ಆದ್ರೆ ನನ್ನ ಒಂದು ಸಣ್ಣ ಪ್ರಯತ್ನ, ನೀವು ಇಷ್ಟಪಟ್ಟರೆ ನಾನು ಕಂಟಿನ್ಯೂ ಆಗಿ ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಈ ಸಂವತ್ಸರ ಯಾವುದು ಅಂದ್ರ ಇರ್ತಕ್ಕಂಥದ್ದು ವಿಶ್ವಾವಸು ನಾಮ ಸಂವತ್ಸರ. ಮಾರ್ಚ್ ತಿಂಗಳಿನಲ್ಲಿ 18ನೇ ತಾರೀಕು ಇರ್ತಕ್ಕಂಥ ಯುಗಾದಿ ಅಮಾವಾಸ್ಯೆಗೆ ಹೊಸ ಒಂದು ಸಂವತ್ಸರ ಆರಂಭ ಆಗ್ತಾ ಇದೆ. ಅದು ಪರಾಭವ ನಾಮ ಸಂವತ್ಸರ. ಹೀಗೆ ನಾವು ಈ ಹೊಸ ವರ್ಷವನ್ನ ಈ ಜನವರಿ 1ಕ್ಕೆ ಆಚರಿಸುವ ರೀತಿಯಲ್ಲಿ ನಮ್ಮ ಯುಗಾದಿ ಹೊಸ ವರ್ಷವನ್ನ ನಾವು ಮರೆಯಬಾರದು. ಅದನ್ನು ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಇಷ್ಟೇ ಇಷ್ಟಪಟ್ಟು ನಾವೆಲ್ಲ ಆಚರಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ಈಗ ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳನ್ನ ಹೇಳ್ತಾ ಇದ್ದೀನಿ. ಹುಣ್ಣಿಮೆಗಳು ಇವತ್ತು ಆಕ್ಚುಲಿ ಹುಣ್ಣಿಮೆ ಬನದ ಹುಣ್ಣಿಮೆ ಅಂತ. ಬನದ ಹುಣ್ಣಿಮೆ ಆಗಿ ಒಂದು ತಿಂಗಳಿಗೆ ಭಾರತ ಹುಣ್ಣಿಮೆ ಬರುತ್ತದೆ. ಭಾರತ ಹುಣ್ಣಿಮೆ ಆಗಿ ಒಂದು ತಿಂಗಳಿಗೆ ಹೋಳಿ ಹುಣ್ಣಿಮೆ ಬರ್ತೈತಿ. ಈ ವರ್ಷದ ಒಂದು ಕೊನೆಯ ಹುಣ್ಣಿಮೆ. ಇನ್ನ ನಾವು ಅಮಾವಾಸ್ಯೆಗಳನ್ನು ನೋಡೋದಾದ್ರ ಇಷ್ಟು 18ನೇ ತಾರೀಕು ನವರಾತ್ರಿ ಅಮಾವಾಸ್ಯೆ ಬರ್ತಾ ಇದೆ ಈ ತಿಂಗಳು. ನೆಕ್ಸ್ಟ್ ಫೆಬ್ರವರಿ 17ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಬರ್ತೈತಿ. ನೆಕ್ಸ್ಟ್ ಮಾರ್ಚ್ ತಿಂಗಳು 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಬರ್ತದೆ. ಈಗ ನಾನು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಲ್ಲ, ಜಸ್ಟ್ ಒಂದು ಅಮಾವಾಸ್ಯೆಯನ್ನ ಇವತ್ತು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಅಮಾವಾಸ್ಯೆ ಮೊದಲನೇದ್ದು ಯುಗಾದಿ ಆದ ನಂತರ ಬರ್ತಕ್ಕಂಥದ್ದು ಅಕ್ಷತದಿಗೆ ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ, ಮಣ್ಣತ್ರಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ, ಚಟ್ಟಿ ಅಮಾವಾಸ್ಯೆ, ಎಳ್ಳ ಅಮಾವಾಸ್ಯೆ, ನೆಕ್ಸ್ಟ್ ನವರಾತ್ರಿ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ. ಹೀಗೆ ವರ್ಷಕ್ಕೆ 12 ಅಮಾವಾಸ್ಯೆಗಳು ಬರ್ತಾವ. ಅದೇ ರೀತಿ ಹುಣ್ಣಿಮೆಗಳು ದವನದ ಹುಣ್ಣಿಮೆ, ಆಗಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಕಡ್ಲಿಗಡಬನ ಹುಣ್ಣಿಮೆ, ನೂಲ ಹುಣ್ಣಿಮೆ, ಅನಂತರ ಹುಣ್ಣಿಮೆ, ಸೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಹೊಸ್ತಲ ಹುಣ್ಣಿಮೆ, ಬನದ ಹುಣ್ಣಿಮೆ, ಭಾರತ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಹೀಗೆ ಇವು ಕೂಡ 12 ಅಮಾವಾಸ್ಯೆಗಳು ಮತ್ತು ಹುಣ್ಣಿಮೆಗಳು 15 ದಿವಸ ಡಿಫ್ರೆನ್ಸ್ ನಲ್ಲಿ ಬರ್ತವು. ಹಾಗೆ ತಿಥಿ ಮತ್ತು ನಕ್ಷತ್ರಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಯಾಕಂತಂದ್ರೆ ಇದನ್ನ ನೀವು ನೋಡಿ ಇಷ್ಟಪಟ್ರೆ ನಾನು ಮುಂದೆ ಮಾಸಗಳು, ಪಕ್ಷಗಳು, ತಿಥಿ ಇನ್ನು ನನಗೆ ಗೊತ್ತಿರತಕ್ಕಂಥ ಎಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಮಗೆ 2026 ಎಲ್ಲರಿಗೂ ಶುಭವನ್ನ ತರಲಿ, ಸಂಪತ್ತನ್ನ ತರಲಿ, ಸಮೃದ್ಧಿನ ತರಲಿ, ದೇವರು ತಮಗೆಲ್ಲ ಆಯುರ ಆರೋಗ್ಯ ಭಾಗ್ಯವನ್ನ ನೀಡ್ಲಿ ಅಂತ ಹೇಳ್ತಾ, ನಾನು ಮಾಡಿರ್ತಕ್ಕಂಥ ಈ ವಿಡಿಯೋವನ್ನ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡಿ, ಹಾಗೂ ಇದನ್ನು ಸಾಧ್ಯವಾದಷ್ಟು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದ್ರ ಮೂಲಕ ನಮ್ಮ ಚಾನಲ್ ಅನ್ನ ಬೆಳೆಸ್ರಿ. ನಮ್ಮ ಚಾನಲ್ನ ಹೆಸರು GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಅನ್ನ ಬೆಳೆಸೋದ್ರ ಮೂಲಕ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನ ತಾವು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಥ್ಯಾಂಕ್ ಯು.